ಅಂದುಕೊಂಡಂತೆ ನಿನ್ನೆ ರಾತ್ರಿನೇ ಸರ್ವ ಆಸ್ತಿಯ ನನ್ನ ಹೆಸರಿಗೆ ಬರೆಸ್ಕೊಂಡದ್ದಾಯ್ತು. ಬಟ್ ಈ ಹೆಣ್ಣು ಜೀವಕ್ಕೆ ಸುಖ ಅನ್ನೋದು ಬೇಕಲ್ಲ. ಆ ಸುಖ ಸಿಗಬೇಕು ಅಂದ್ರೆ ಕೈ ಹಿಡಿದ ಗಂಡನ್ನ ಬಿಟ್ಟು ಪರಪುರುಷನ ಸಂಘ ನಾನು ಮಾಡಲೇಬೇಕಲ್ಲ. ಇರ್ಲಿ, ಏನೇ ಆದ್ರೂ ನಿಧಾನವಾಗಿ ಆ ಕೆಲಸ ಮಾಡಿದರಾಯ್ತು. ನಿಧಾನಿಸು ಎಂದು ವಿಚಾರಿಸುತ್ತಾ ಕುಳಿತರೆ ಹೋಗುವುದು ಈ ನಿನ್ನ ತಲೆ. ಓ ಬನ್ನಿ ಡಾರ್ಲಿಂಗ್, ಆ ತಲೆಗೆ ಬೆಲೆ ಸಿಗಬೇಕು ಅಂದ್ರೆ ನಿಧಾನವೇ ಮತ್ತು ಯಾಕಂದ್ರೆ ಅವಸರವೇ ಅಪಘಾತಕ್ಕೆ ಕಾರಣ ಅಂಬುದು ನಿಯಮ ಇಲ್ಲವೇ? ಈ ನರೇಂದ್ರನೇ ನಿನ್ನ ಬಳಿ ಇರುವಾಗ ಯಾವುದಕ್ಕೂ ಭಯಪಡಬೇಡ. ನಾನು ಹೇಳಿದ ಕೆಲಸ ಸಕ್ಸೆಸ್. ಆದ್ರೆ ನೋಂದಣಿ ಅಧಿಕಾರಿ 2 ದಿನ ರಜೆ ಮೇಲಿದ್ದಾನೆ. ಅವನು ಬಂದ ನಂತರ ಆ ನೋಂದಣಿ ಕೆಲಸ ಮಾಡ್ತೀನಿ. ಮೆಚ್ಚಿದೆ ರಾಣಿ ನಿನ್ನ ಈ ಉತ್ತರಕ್ಕೆ. ಕೆಚ್ಚದೆ ಹೆಣ್ಣೆ, ನೀನಿರುವಾಗ ನನಗೆ ಬಿಚ್ಚು ಮನುಷ್ಯನ ಪ್ರಭಾವ ಇಲ್ಲ. ನಿನ್ನ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ. ಆವಾಗಲೇ ನನ್ನ ಹೆಸರಿಗೆ ಮಾಡು, ಆಮೇಲೆ ನಮ್ಮ ಮೇಲನ. ಯಾವಾಗ ಅಂತೀಯ? ಹೌದು ಪ್ರಿಯತಮೆ, ನಿನ್ನ ನೆನಪಾದರೆ ನನ್ನ ಮನಸ್ಸಿಗೆ ಕಡಿವಾಣವಿಲ್ಲದಂತಾಗುತ್ತದೆ. ಆ ಕಾಲ ತೀರ ಹತ್ರ ಬರ್ತಾ ಇದೆ. ಅದಕ್ಕೋಸ್ಕರ ನೀನೇಕೆ ಚಿಂತೆ ಮಾಡ್ತಾ ಇದೀಯಾ? ಬಾ ಡಾರ್ಲಿಂಗ್, ಈ ಆನಂದ ಸಮಯದಲ್ಲಿ ನಿನ್ನ ಮನಸ್ಸಿಗೆ ಹಾಡು ಹಾಡಿ ಅಮೃತ ನೀಡ್ತೀನಿ. ಮಾನಸ ಲೋಕದ ಪ್ರೇಮ ಕನ್ನಿ ಕೊಡುಬಾ ಕೊಡುಬಾ ಮದ ಮೃದವನು ನೀಡುಬಾ. ಮೃದವನು ನೀಡುವ ಕೊಡುಬಾ ಕೊಡುಬಾ ಮದ ಮೃದವನು ನೀಡುವ. ನಾನಿಲ್ಲದ ಸಮಯದ ಸಾಧಿಸಿ ಕೈ ಹಿಡಿದ ಗಂಡನ ಕಣ್ಣಲ್ಲಿ ಮಣ್ಣೆರ್ಚಿ ಇಂಥವನ ಸಂಘ ಬಯಸಿದೆಯಾ ಬಂಡರಂಡೆ? ನಿನ್ನ ತುಂಬಿಡಿಸಲಾರೆ. ಸುಮ್ಮನೆ ಯಾಕೆ ಕಿರ್ಚ್ಕೋತಾ ಇದೆಯಾ ನೀನು? ಮುಚ್ಕೊಂಡು ಸುಮ್ಮನೆ ಕತ್ಕೊಳ್ಳೋ. ನಾನು ವಿರಹ ವೇದನೆಯನ್ನ ತರಬೇಕಾಗಲಿಲ್ಲ. ಅದಕ್ಕೆ ತಪ್ಪಲು ತೆರೆದ ಆ ಮರದ ನೆರಳಿಗೆ ನಾನು ಕೂತ್ಕೊಂಡ್ರೆ ನನ್ನ ವಿರಹ ವೇದನೆ ಆರ್ಲಿಲ್ಲ. ಅದಕ್ಕೆ ತಪ್ಪಲಿ ಬಿದ್ದ ಈ ಬೇವಿನ ಮರದ ನೆರಳಿಗೆ ನಾನು ಹೊರಟಿದ್ದೀನಿ ಅಷ್ಟೇ. ಮತ್ತು ಬಾಯಿ ನಿರ್ಲಜ್ಜ ಹೆಣ್ಣೆ, ಮತಿಗೆಟ್ಟ ಮಾನಿನಿ ನೀನಾಗಿ ಕಂಡರು ಈ ಬ್ರಹ್ಮಾಂಡ ತೂಕದ ಹೆಣ್ಣೆ ನೀನಿರಬೇಕೆಂದು 4 ಜನ ಹಿರಿಯರ ಮಾತಿಗೆ ಬೆಲೆ ಕೊಟ್ಟು ನಿನ್ನ ಕೊರಳಿಗೆ ತಾಳಿ ಕೊಟ್ಟಿದ್ರೆ ನೀ ಕೊಟ್ಟ ಪ್ರತಿಫಲ ಇದೇನೆ ಜಾರಿನಿ. ಜಾರಣಿ ಅಂತ ಜರಿ ಬೇಡವಲೇ. ಈ ಭಾರತದಲ್ಲಿ ಹೆಣ್ಣು ಮಕ್ಕಳನ್ನು ಆಳುವ ಗಂಡನ್ನ ಹೆಮ್ಮಾರಿ ನಾನಿದ್ದೀನಿ. ಸ್ವಲ್ಪ ತಕ್ಕ ಪಾಠ ಕಲ್ತ್ಕೋ. ಅವನ
ಮಾಡಿ ಈ ಸರೋಜಗೆ ಸರ್ಜರಿ ಮಾಡಿದರೆ ಭರ್ಜರಿ ಆಡುವ ಬೇಟೆ ಇಲ್ಲೇ ಇದ್ದಾನೆ. ಓಹೋ, ಇವನೇನೋ ನಿನ್ನ ಬೇಟೆಗಾರ. ಲೇ ಹಲ್ಕ ನನ್ನ ಮಗನೇ, ಇದರಂತೆ ಅದೆಷ್ಟು ಮನೆಗಳನ್ನು ಮುರಿದು ಅದಕ್ಕೆ ದಾರಿ ಮಾಡಿ ಲೇ ನಾಲಾಯಕ, ನಿನ್ನ ರಕ್ತ ಕುಡಿಯದೆ ಬಿಡಲಾರೆ. ರಕ್ತ ಲೇ ಶಿದ್ರ, ನನ್ನ ರಕ್ತ ಕುಡಿಯಬೇಕೆಂದು ಕಾತರಿಸಿ ಬಂದರೆ ಕುಬೇರ್ ಲಾಜಿನಲ್ಲಿ ನಿನ್ನ ದಿನಾಂಕ ನಿಗದಿಯಾಯಿತೆಂದು ಬರೆದುಕೋ. ಬ್ರಹ್ಮನ ಬರಹವನ್ನೇ ಬದಲಾಯಿಸಬೇಕೆಂದು ಹಠ ತೊಟ್ಟ ಈ ಘಟಸರ್ಪ ಒಂದು ಸಲ ಬುಸ್ ಎಂದು ಉದ್ಗರಿಸಿದರೆ ಮಣ್ಣಿನಲ್ಲಿ ಮರೆಮಾಚಿ ಹೋಗುವುದು ನಿನ್ನ ಶರೀರ. ನರೇಂದ್ರ, ಅಂದು ನೀನೇ ನನ್ನ ಮದುವೆ ಮಾಡಿ ಇಂದು ಮಾಡಿದ ನೀ ಘಟನೆ ನೆನಪಿಸಿಕೊಂಡರೆ ಪುಟಿ ಪುಟಿದೇಳುತ್ತಿದೆ ಈ ನನ್ನ ರಕ್ತ. ಈ ಸೇಡಿನ ಜ್ವಾಲೆ ಪ್ರಕಾಶಿಸುವ ಮುನ್ನ ನೀ ನನ್ನ ಮನೆಯಿಂದ ಹೊರ ಹೋಗದಿದ್ದರೆ ನೀ ನಿಂತ ಸ್ಥಳವೇ ನಿನ್ನ ರುದ್ರ ಮನೆಯಾದಿತ್ತು. ಎಚ್ಚರ! ಲೇ ಶಿದ್ರ, ನನಗೆ ಎಚ್ಚರ ಹೇಳುವ ಮುನ್ನ ನಿನ್ನ ಕೆಚ್ಚದೆ ಉಳಿಸಿಕೊಂಡು ನೀನು ಎಲ್ಲಿರುವೆ ಎಂಬುದು ಎಚ್ಚರದಿಂದ ಮಾತನಾಡು. ಇಲ್ಲದಿದ್ದರೆ ನಿನ್ನ ಕತ್ತಿಗೆ ಕೈ ಹಾಕಿ ಒತ್ತು ಹಾಕಬೇಕಾದಿತ್ತು. ಎಚ್ಚರ! ಲೇ ಬಚ್ಚ, ಏನಂದ್ಲೆ? ನನ್ನ ಮನೆಗೆ ಬಂದು ನನ್ನ ಸಂಸಾರದಲ್ಲಿ ವಿಷಯ ಬೆರೆಸಿ ನನಗೆ ಗರ್ಜಿಸುವೆ ಮಗನೇ. ಈ ಸಿದ್ಧ ಒಂದು ಸಲ ಸಿಡಿದೆದ್ದು ಯಾವತ್ತು ನಿಂತ್ರೆ ಬಲ ಕಳೆದುಕೊಂಡ ನಿಮ್ಮಂತ ರಾಕ್ಷಸರ ರಕ್ತ ಕುಡಿಯದೆ ಬಿಡಲಾರ. ಬಾರ್ಲೆ ಕನಸಾಗಿ ಮುಂದಕ್ಕೆ ನಿಂತ್ಕೊಳ್ಳೋ. ಅದು ನನಗೆ ಎಷ್ಟು ಚೆನ್ನಾಗಿ ಗೊತ್ತು. ನಿನ್ನ ಪ್ರಾಣ ಉಳಿಸ್ಕೊಂಡು ನಿನ್ನ ಮಗ ಬೇಕು ಅಂದ್ರೆ ಸುಮ್ಮನೆ ನಾವು ಹೇಳ್ದ ಕೇಳ್ಕೊಂಡು ಬಿದ್ದಿರಬೇಕಾಗ್ತದೆ. ಇಲ್ಲ ಅಂದ್ರೆ ಗೆಟ್ ಔಟ್, ಎಲ್ಲಾದ್ರೂ ಹೊರಟೋಗ್ಬಹುದು. ಏನಂದೆ ಹೋಗಬಹುದು. ನನ್ನ ಮನೆಗೆ ಬಂದು ನನ್ನ ಹೆಂಡತಿಯಾದ ನೀನು ಇದೇ ಮನೆಯಲ್ಲಿ ಬಂದು ನನಗೆ ಹೆಂಡತಿಯಾದ ನೀನು ನಾ ಮನೆ ಖಾಲಿ ಮಾಡಬೇಕೆ? ನೀ ನನ್ನ ಹೆಂಡತಿ ಅಲ್ಲ ಕಣೆ, ನೀನ ಹೆಂಡತಿ ಅಲ್ಲ, ನನಗಾಗಿ ಓಡೋಡಿ ಬಂದ ಸೂಳೆ. ಮರ್ಯಾದೆಯಿಂದ ಇನ್ನ ಕಟ್ಟಿದ ಈ ತಾಳಿ ಬೆಚ್ಚು. ಇರದಿದ್ದರೆ ನಿನ್ನ ತಲೆ ಬೋಳಿಸಿ ಕತ್ತೆ ಮೇಲೆ ಕೂಡಿಸಿ ಈ ರಸ್ತೆಯುದ್ದಕ್ಕೂ ನಿನ್ನ ಮೆರವಣಿಗೆ ಮಾಡ್ತೀನಿ. ನಿನ್ನ ಮನೆ ಎಲ್ಲಿದೆಯೋ? ನಿನ್ನ ಮನೆ ಎಲ್ಲಿದೆಯಾ? ಇದು ನಿನ್ನ ಮನೆ ಅಲ್ಲ. ನಿನ್ನೆ ರಾತ್ರಿ ತಾನೇ ನನ್ನ ಮೋಹದ ಬಲೆಗೆ ಬಿದ್ದು ಸರ್ವ ಆಸ್ತಿಯೆಲ್ಲ ನನ್ನ ಹೆಸರಿಗೆ ಬರೆದು ಕೊಟ್ಟಿದೀಯಾ. ಯಾಕೆ ಮರ್ತು ಬಿಟ್ಟಿದೀಯಾ? ಓಯ್, ಜಾಸ್ತಿ ಮಾತಾಡಬೇಡ. ನೀನಾಗಿ ಹೋದ್ರೆ ಸರಿ, ಇಲ್ದಿದ್ರೆ ಕತ್ತಿಗೆ ಕೈ ಹಾಕಿ ಒದ್ದು ಹೊರ ಹಾಕ್ತೀನಿ. ಏನೇ ಹೆಮ್ಮಾರಿ, ಅಪ್ಪನ ಕೈ ಹಿಡಿದ ನಿನಗೆ ತಾಯಿ ಸ್ಥಾನ ಕೊಟ್ಟು ಈವರೆಗೆ ಸುಮ್ಮನಾದ್ರು ತಾಳಿ ಕಟ್ಟಿದ ಗಂಡನಿಗೆ ಸಿಕ್ಕಂತೆ ಮಾತನಾಡ್ತೇನೆ ಹೇಸಿ ಹೆಣ್ಣೆ. ನನ್ನ ತಂದೆ ಎಂದರೆ ಯಾರೆಂದು ತಿಳಿದುಕೊಂಡಿಯಾ? ಕರ್ನಾಟಕದ ಬಡವರನ್ನು ಫಲಿತವರನ್ನಾಗಿ ಮಾಡಿದ ಶ್ರೀಮಂತ ಜಮೀನ್ದಾರ, ಧರ್ಮವಂತ ರೈತನ ಮಗ. ಅಂತವನಿಗೆ ಸೂಳೆಯಾಗಿ ಬಂದ ನೀನು ಸಿಕ್ಕಂತೆ ಮಾತನಾಡಿದರೆ ನಿಮ್ಮನ್ನ ಈಗಿಂದೀಗಲೇ ಕಡಿದು ಹಾಕಿಬಿಟ್ಟೆವು. ಆದರೆ ಅದಕ್ಕೂ ಸಮಯ ಕೂಡಿ ಬರಬೇಕೆಂದು ಸುಮ್ಮನಾಗಿದ್ದೇವೆ. ಏನೋ ಮುಟ್ಟಾಳ, ನಿಮ್ಮಪ್ಪನ ತಾಳಿ ಬಗ್ಗೆ ಮಾತಾಡ್ತಾ ಇದೆಯಾ? ನೋಡು, ಇಷ್ಟು ದಿವಸ ನನ್ನ ಸುಖ ಅನುಭವಿಸಿದ್ದಕ್ಕೆ ನೀನ್ ಇಲ್ಲಿವರೆಗೂ ಇಷ್ಟೊಂದು ಕಷ್ಟ ನಷ್ಟ ಅನುಭವಿಸಿದೀಯಾ. ನಿನ್ನ ಆಸ್ತಿಯನ್ನ ಕಳ್ಕೊಂಡಿದೀಯಾ. ಈಗ ನೀನ್ ನನಗ್ ಬ್ಯಾಡ ಅಂದ್ಮೇಲೆ ತಾಳಿ ಇಟ್ಕೊಂಡು ನಾನಾದ್ರೂ ಏನ್ ಮಾಡ್ಲಿ?
ಕಿತ್ತಗಿರಿ ಅಪ್ಪ, ಇದಕ್ಕೇಕೆ ನೀನು ಮೂಕನಾಗಿ ನಿಂತಿರುವೆ? ವಿಧಿಯ ಲಿಖಿತನು ತಪ್ಪಿಸಲು ಭಯ ಉಂಟೆ? ದೇವರು ನಮಗೆ ಬಲವಾದ ಎಡೆ ರೊಟ್ಟೆ ಕೊಟ್ಟಿರುವಾಗ ಈ ಆಸ್ತಿಗೆ ಏಕೆ ನೀ ಚಿಂತಿಸುವೆ? ಬಿಚ್ಚಿದ ತಾಳಿ ಬಚ್ಚಿಟ್ಕೋ, ನಡೆ ಹೋಗೋಣ ಇಲ್ಲಿಂದ. ಕುಮಾರ, ಈ ಹೇಸಿ ಹೆಣ್ಣಿನ ಮಾತು ಕೇಳಿ ನಿನಗೆ ಕೊಡಬಾರದ ಕಷ್ಟಪಟ್ಟೆ. ನನ್ನ ತಮ್ಮ ಬಲಭೀಮನನ್ನು ಮನೆಯಿಂದ ಹೊರ ಹಾಕಿದೆ. ನಾನೆಂತ ಪಾಪಿ, ನಾನೆಂತ ಪಾಪಿ. ಕಟುಕರ ಮುಂದೆ ಕರ್ನೆ ತೋರಿ ಹಾಗೆಲ್ಲ ಕಣ್ಣೀರು ಹಾಕಬಾರ್ದಪ್ಪ. ಯಾವುದಕ್ಕೂ ಧೈರ್ಯ ಮಾಡಬೇಕು. ಧೈರ್ಯವೇ ಸರ್ವರ್ಥ ಸಾಧನೆಮೆಂದು ಹೇಳಿದ್ದಾರೆ. ಬಾರದು ಬಪ್ಪದು, ಬಪ್ಪದು ತಪ್ಪದು. ಕುಮಾರ, ಕುಮಾರ, ಯಾಕಪ್ಪ? ಶ್ರೀರಾಮನ ಅವತಾರವೇ ನಿನ್ನದಾಗಿ, ಹನುಮ ಶಕ್ತಿಯೇ ನನ್ನ ಚಿಕ್ಕಪ್ಪನಾಗಿರುವಾಗ ನಮಗಿನ್ನು ಭಯದ ಭೀತಿಯೇ? ಅಪ್ಪ, ಚಿಕ್ಕವನಾದರೂ ಈ ಸಮಾಜದ ಇತಿಹಾಸವನ್ನು ಚೆನ್ನಾಗಿ ಓದಿದ್ದೇನೆ. ಹಲೋ ಮಿಸ್ಟರ್ ಸರೋಜಾ, ಈ ಹುಡುಗ ಹೇಳುವ ಮಾತನ್ನು ಸ್ವಲ್ಪ ನೀನು ಲಕ್ಷ್ಯದಲ್ಲಿಟ್ಟುಕೊಳ್ಳು. ಮುಳುಗುವ ಚಂದಿರ ಮತ್ತೆ ಮೂಡಿ ಬರುವನೆಂದು. ಸರೋಜಾ, ಇಂದು ನನ್ನ ತಂದೆಗೆ ನೀನು ಮೋಸ ಮಾಡಿ ಆಸ್ತಿ ಎಲ್ಲ ಕದ್ದಿರಬಹುದು, ಪರವಾಗಿಲ್ಲ. ಆದರೆ ಮುಂದೊಂದು ದಿನ ನನ್ನ ಚಿಕ್ಕಪ್ಪನೇ ಕಲಿಯುಗದ ಭೀಮನಾಗಿ ನಿಮ್ಮನ್ನೆಲ್ಲರನ್ನು ಸಂಹಾರ ಮಾಡಿ ಈ ಚಾಂಡಾಳರ ಬಿಸಿ ರಕ್ತ ಕುಡಿದು ಕಳೆದುಕೊಂಡ ಆಸ್ತಿಯನ್ನೆಲ್ಲ ಮರಳಿ ಪಡೆದುಕೊಂಡು ದತ್ತು ಮಗನಾಗಿ ಚಿಕ್ಕಪ್ಪನಿಗೆ ಸೇರಬೇಕಾದ ಆಸ್ತಿಯೂ ಸಹಿತ ಪಡೆದುಕೊಂಡು ಈ ಚಕ್ರವರ್ತಿಗಳ ಚಕ್ರವ್ಯೂಹದ ಸಿಕ್ಕು ನನ್ನ ತಂದೆಯೇ ರೈತ ಸತ್ಯ ಜ್ಯೋತಿಯಾಗ ಬೆಳಗದಿದ್ದರೆ ನಾವು ಧರ್ಮವಂತ ಧರ್ಮವಂಶ ಹುಲಿಗಳೇ ಬರ್ತೀವಿ. ಮನದಲ್ಲಿ ಆಸೆಯು ಬೇರೆ. ಭಲೆ ಕುಮಾರ, ಭಲೆ, ಮೆಚ್ಚಿದೆ ನಿನ್ನ ಮಾತುಗಳಿಗೆ. ಆದರೆ ಆ ನಿನ್ನ ಚಿಕ್ಕಪ್ಪ ಈ ಎಲ್ಲ ಕಾರ್ಯ ಮಾಡೋದ್ರೊಳಗೆ ನಾವೇ ನಿದ್ರೆ ಮಾಡ್ತಾ ಇರ್ತೀವಾ? ಸರೋಜ, ಈ ಸಂತೋಷಕ್ಕೆ ಒಂದು ಹಾಡಿ ಚುಮ್ಮನ ಕೊಡ್ತೀಯಾ? ಚುಮು ಚುಮು ಚಳಿಯಲಿ ರವಿಯಾರತಿಯಲಿ, ಚುಮು ಚುಮು ಚಳಿಯಲಿ ರವಿಯಾರತಿಯಲಿ ರವಿರ ಮಿಂಚುವೆ ನಿರತಿಯ ರೂಪವೇ, ರವಿರ ಮಿಂಚುವೆ ನಿರತಿಯ ರೂಪವೇ, ಅನರ್ಘ ರತ್ನವೇ ಲಾಲ 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 ನಡೆಯುವುದು ಬೇರೆ. ಎಲೆ ವೀರಾಟವೇ, ಈಗಲಾದರೂ ತೃಪ್ತಿ ಆಯಿತಾ ನಿನ್ನ ಮನಕ್ಕೆ? ರೈತರ ಪರ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿದ ಈ ಸಿದ್ದರಾಮನ ಬಾಳಲ್ಲಿ ಇಂಥ ಕೋಲಾಹಲವೇ? ಹೇಳು ತಂದೆ, ಹೇಳು. 4 ಜನರ ಮಧ್ಯದಲ್ಲಿ ತಲೆ ಎತ್ತಿ ಬಾಳಬೇಕಾಗಿದ್ದ ಈ ಸಿದ್ದರಾಮ ಆ ಸತಿ ಸೂಳೆಯಿಂದ ಅವಮಾನಿತನಾಗಿ ಮನೆಯಿಂದ ಹೊರ ನಡೆದನೆ. ಸೀತಾ, ಸೀತಾ, ನೀ ಸತ್ತು ಹೋಗಿ ನನ್ನನ್ನು ಎಂಥ ಅಗ್ನಿ ಪರೀಕ್ಷೆಗೆ ನುಗ್ಗಿದೆ ಸೀತಾ. ಕುಮಾರನನ್ನು ಕಟ್ಟಿಕೊಂಡು ಅರಣ್ಯದ ದಾರಿ ಹಿಡಿದನಿಗೆ ನೆಲೆ ಇಲ್ಲವೇ, ಬೆಲೆ ಇಲ್ಲವೇ? ನಾ ಪಟ್ಟ ಕಷ್ಟ ಒಂದೇ ಎರಡು. ತಮ್ಮನಿಗೆ ಸೇರಬೇಕಾದ ದತ್ತು ಆಸ್ತಿ ಪರರ ಸ್ವತ್ತು. ರೈತರ ಉಳಿವಿನ ಹೋರಾಟಕ್ಕಾಗಿ 15 ಕೂರಿಗೆ ಕಳೆದುಕೊಂಡೆ.
ಆ ಸತೀಶ್ ಒಳಗೆ 10 ಕೂರಿಗೆ ಕಳೆದುಕೊಂಡೆ. ಬಡವರ ನಿವೇಶನಕ್ಕಾಗಿ 5 ಕೂರಿಗೆ ಕೊಟ್ಟೆ. ಅಯ್ಯೋ, ಎಲ್ಲಿದೆ ಧರ್ಮ? ಸಂಕಟ ಸಂಕಟ. ಅಪ್ಪ, ಧರ್ಮವಂತ ಜಮೀನ್ದಾರನೇ, ನಿನ್ನಂಥ ಪುಣ್ಯವಂತನ ಹೊಟ್ಟೆಯಲ್ಲಿ ಹುಟ್ಟಿ ನಾ ಸಾಧಿಸಿದು ಇದನ್ನು. ಕುಮಾರ, ನನಗೇಕೋ ಸಂಕಟ ಆಗ್ತಿದೆ ಕಣೋ. ಕರೆದೊಯ್ಯುವ ಹೇಗಾದರೂ ಮಾಡಿ ನನ್ನನ್ನು ಸಮಾಧಾನ ತಂದುಕೊಳ್ಳಪ್ಪ, ಸಮಾಧಾನ ತಂದುಕೊಳ್ಳು. ಏ ತಂದೆ ಹಾಜಿ ಸಾಹೇಬ, ನಾನೊಬ್ಬ ಕಲಿತ ವಿದ್ಯಾವಂತನಾಗಬೇಕಾದರೆ ನನಗೆ ಈ ಶಿಕ್ಷೆಯೇ? ಬುದ್ಧಿ ಶೂನ್ಯವಾದ ನನ್ನ ತಂದೆಗೆ ಬೇಗ ಆಸ್ಪತ್ರೆಗೆ ಸೇರಿಸಬೇಕಾದರೆ ಕೈಯಲ್ಲಿ ಬಿಡಿಗಾಸಿಲ್ಲ, ಪಡಿಕಾಳಿಲ್ಲ. ಹೇ ಬಂಧುಗಳೇ, ಕೂಡಿದ ಸಭೆಯಲ್ಲಿ ಕೂಗಿ ಉತ್ತರ ಹೇಳಬೇಕಾದ ಉತ್ತರಾಧಿಕಾರಿಯಾದ ನನ್ನ ತಂದೆ ಇಂದು ಬದುಕುಳಿಬೇಕಾದರೆ ತಾವೆಲ್ಲರೂ ದಾನ ಮಾಡಿ ಪುಣ್ಯ ಕಟ್ಕೊಳ್ಳಪ್ಪ, ನಿಮಗೆ ಓಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ, ಕಾಸೊಂದು ನೀಡು ಶಿವನೇ, ಕಾಸೊಂದು ನೀಡು ಶಿವನೇ. ಓಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ, ಕಾಸೊಂದು ನೀಡು ಶಿವನೇ, ಕಾಸೊಂದು ನೀಡು ಶಿವನೇ. ಕಾಸಿಲ್ಲ ಎನ್ನುವರೇ, ನಿಮ್ಮನ್ನ ದಾನರೇ ನಮಗೆಲ್ಲ ಆಸರೆ, ನೀವು ದೂರಾದರೆ ಗತಿಯಿಲ್ಲ ದೇವರೇ. ಓಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ, ಕಾಸೊಂದು ನೀಡು ಶಿವನೇ, ಕಾಸೊಂದು ನೀಡು ಶಿವನೇ. ನಾಡಿನಲ್ಲಿ ಅಡಿಹುಡಿ ಗ್ರಾಮದಲ್ಲಿ, ಈ ನಮ್ಮ ನಾಡಿನಲ್ಲಿ ಅಡಿಹುಡಿ ಗ್ರಾಮದಲ್ಲಿ ಬಂಗಾರ ಬೆಳವಲಿ ಹೇಗೆಂದು ಬೇಡಲಿ, ಹೀಗೆಂದು ಬೇಡಲಿ, ಹೀಗೆಂದು ಬೇಡಲಿ. ಕೊಡುವಾತ ಬಾಳಲಿ, ಕೈ ತುಂಬ ನೀಡಲಿ, ಆಸೆ ಈಡೇರಲಿ, ಸುಖವಾಗಿ ಬಾಳಲಿ. ಆಸ್ಪತ್ರೆಗೆ ಎಷ್ಟಿದ್ದರು ಭಿಕ್ಷೆಯ ಪಾಲಾಗಿದೆ. ಸೆರೆ ಕುಡಿಬೇಕು, ಕೊಡದ ಮಜಾ ಮಾಡ್ಬೇಕು ನೋಡ್ರಿ.